ಆನೇಕಲ್ ತಾಲೂಕಿನಲ್ಲಿ ಕ್ರೈಮ್ ಹೆಚ್ಚಾದ ಹಿನ್ನೆಲೆಯಲ್ಲಿ ಇಂದು ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ರೌಡಿ ಪರೇಡ್ ಅನ್ನ ನಡೆಸಲಾಯಿತು. ಸುಮಾರು 141 ರೌಡಿ ಶೀಟರ್ಗಳಿದ್ದು 41 ಜನ ರೌಡಿ ಶೀಟರ್ಗಳು ಭಾಗಿಯಾಗಿದ್ದರು. ಇನ್ನು ಆನೇಕಲ್ ಉಪ ವಿಭಾಗದ ಡಿವೈಎಸ್ಪಿ ಮೋಹನ್ ರವರ ನೇತೃತ್ವದಲ್ಲಿ ರೌಡಿ ಪರೇಡ್ ಅನ್ನ ಮಾಡಲಾಯಿತು. ರೌಡಿ ಆಸಾಮಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟು ಎಚ್ಚರಿಕೆಯಿಂದ ಇರುವಂತೆ ವಾರ್ನಿಂಗ್ ಮಾಡಲಾಯಿತು. ಇನ್ನು ರೌಡಿಗಳಿಗೆ ಬಾಲ ಬಿಚ್ಚಿದರೆ ಎಡೆಮುರಿ ಕಟ್ಟುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸಮಾಜದಲ್ಲಿ ಶಾಂತಿ ಮತ್ತು ಕಾನೂನು ಭಂಗ ತರಲು ಯತ್ನಿಸಿದರೆ ಗೂಂಡಾ ಕಾಯ್ದೆ ಮತ್ತು ಗಡೀಪಾರಿಗೆ ಶಿಫಾರಸು ಮಾಡಲಾಗುವುದು. ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಿಕೊಂಡು ಗೌರವಿತವಾಗಿ ಬಾಳಿ ಯಾವುದೇ ಕಾರಣಕ್ಕೂ ಕಾನೂನು ಉಲ್ಲಂಘನೆ ಮಾಡಿದ್ರೆ ಪೊಲೀಸ್ ರೀತಿಯಲ್ಲಿ ಉತ್ತರ ನೀಡಲಾಗುತ್ತದೆ. ಮುಂಬರುವ ಹಬ್ಬಗಳಲ್ಲಿ ಯಾವುದೇ ಕಾರಣಕ್ಕೂ ರೋಲ್ ಕಾಲ್ ಮಾಡುವುದಾಗಲಿ, ಗಣೇಶ ಚತುರ್ಥಿ ಹೆಸರಲ್ಲಿ ಚಂದ ವಸೂಲಿ ಮಾಡುವುದು, ಹಪ್ತ ವಸೂಲಿ ಮಾಡುವುದು ಈ ಬಗ್ಗೆ ಮಾಹಿತಿ ಬಂದರೆ ಕಾನೂನು ರೀತಿಯಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿರವರು ಎಚ್ಚರಿಕೆ ನೀಡಿದ್ದಾರೆ. ನಾವು ಒಳ್ಳೆಯವರಾಗಿದ್ದೀವಿ ಅಂತ ಹೇಳಿ ಹೋಗೋಕ್ಕೆ ಆಗದೇ ಇರುವಷ್ಟು ತಾಳ್ಮೆ ಇಲ್ಲ ಅವರಿಗೆ ಅಂದರೆ ಅವರಿಗೆ ದೊಡ್ಡ ಶಿಕ್ಷೆ ಕಾದಿದೆ ಅಷ್ಟೇ. ಕೇಸ್ ರಿಜಿಸ್ಟರ್ ಆಗಿ ಕೇಸ್ ಖುಲಾಸೆ ಹೇಳಿ ಅರ್ಜಿ ಕೊಡಿ. ಅರ್ಥ ಆಗ್ತಾ ಇದೆಯಾ? ನನಗೆ ಬಂದು ಕೊಡಪ್ಪ. ಈಗ ಆಯಿತು, ನಮಗೆ ಯಾರಿಗೆ ಕೊಟ್ಟಿದೆಯೋ ಗೊತ್ತಿಲ್ಲ, ನನಗೆ ಬಂದು ಕೊಡು, ನಾನು ಮಾಡಿಸ್ತೀನಿ. ನಿಮ್ಮದು ರೌಡಿ ಶೀಟ್ ಚೆಕ್ ಮಾಡಿಸ್ತೀನಿ. ನೀನು ಕ್ಲೋಸ್ ಮಾಡೋಕ್ಕೆ ಎಲಿಜಿಬಲ್ ಇದೆಯಾ ಅಂತಂದ್ರೆ ಕ್ಲೋಸ್ ಮಾಡಿಸ್ತೀನಿ. ಈ ಕಡೆ ಬಂದು ಇಟ್ಕೊ ಬರಪ್ಪ. ಇಲ್ಲಿ ಹುಡುಗ ಈ ಕಡೆ ಬರಯ್ಯ, ನೀನು ಈ ಕಡೆ ಬರಪ್ಪ. ಇವನ್ಯಾಕೆ ಬಂದಿಲ್ಲ? ಇವನು ತೇಜಸ್, ಇವನಿಗೆ ತಿಕ್ಕ ದಿಮಾಗ್ ಜಾಸ್ತಿ ಯಾಕೆ ಬಂದಿಲ್ಲ? ಇವನು ಇಲ್ಲಿ ಬಂದ್ಬಿಟ್ರೆ ಇವ್ರಿಗೆ ಮರ್ಯಾದೆ ಹೋಗುತ್ತೆ. ಮರ್ಯಾದೆ ಕಮ್ಮಿ ಆಗುತ್ತೆ. ಬಂದು ನಿಂತ್ಕೊಂಡ್ರೆ ಮರ್ಯಾದೆ ಕಮ್ಮಿ ಆಗುತ್ತೆ. ಇವರಿಗೆ ನಿಲ್ಲಿಸ್ತೀವಿ, ಇವರಿಗೆ ಗೊತ್ತಿದೆ. ನಿಂತ್ಕೊಂಡೆ ಸಾಯಿರಿ ಅಂತ ನಾವು ಹೇಳ್ತಾ ಇಲ್ಲ. ನಿಜವಾಗಿ ಒಳ್ಳೆಯವರಾಗಿದ್ದರೆ, ಕೇಸುಗಳು ಖುಲಾಸೆ ಆಗಿದ್ದರೆ, 10 ವರ್ಷದಿಂದ ಯಾವುದೇ ಕೇಸು ರಿಜಿಸ್ಟರ್ ಆಗಿಲ್ಲ ಅಂದರೆ ಸನ್ನಡತೆ ಆಧಾರದ ಮೇಲೆ ಡಿವೈಎಸ್ಪಿ ಸಾಹೇಬರಿಗೆ ನಾವು ರೆಕಮೆಂಡ್ ಮಾಡ್ಬೋದು, ಇವನ್ ರೌಡಿ ಶೀಟ್ ಕ್ಲೋಸ್ ಮಾಡಿ ಅಂತ ನೀವು ಅರ್ಜಿ ಕೊಡಿ. ಅರ್ಥ ಆಯ್ತಾ? ನಿಮ್ಮ ಕೇಸ್ಗಳು ಯಾವಾಗ ರಿಜಿಸ್ಟರ್ ಆಗಿರ್ತವೆ ಅಂತ ನಿಮಗೆ ಗೊತ್ತಿರುತ್ತೆ. ಸಂದೀಪ ಬಿನ್ ಮುನಿರಾಜ್ ಶರಣ್ ಬಿನ್ ವೆಂಕಟೇಶ್ ಏನಪ್ಪ